दोस्तों, आप सबको मेरा नमस्कार। हिंदी पाठशाला में आप सबका स्वागत है। ಸ್ನೇಹಿತರೆ, ನಾವು ಈಗ ಹಿಂದಿಯನ್ನು ಕಲಿತಾ ಇದ್ದೀವಿ. ಹಿಂದಿ ಕಲಿಬೇಕು ಅಂದರೆ ನಮಗೆ ಬೇರೆ ಬೇರೆ ವಾಕ್ಯಗಳು ಬೇಕಾಗುತ್ತೆ. ಗ್ರಾಮ್ಯಾಟಿಕಲಿ ಕಲ್ತ್ರುವೆ ಸೆಂಟೆನ್ಸನ್ನು ನಾವು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಈ ಥರ ಸೆಂಟೆನ್ಸ್ಗಳನ್ನು ಕೇಳ್ತಾ ಇದ್ದರೆ ಇದೇ ಥರದ್ದು ಬೇರೆ ಬೇರೆ ಸೆಂಟೆನ್ಸ್ಗಳನ್ನು ನಾವು ಅಪ್ಲೈ ಮಾಡ್ತಾ ನೋಡ್ತಾ ಹೋಗ್ಬೋದು. ಸೊ ಇವತ್ತು ನಾನು ಒಂದು 50 ಸೆಂಟೆನ್ಸ್ಗಳನ್ನ ಇಲ್ಲಿ ಕೊಡ್ತಾ ಇದ್ದೀನಿ. ವರ್ಡ್ಸ್ ವಿತ್ ಸೆಂಟೆನ್ಸಸ್, ವರ್ಡ್ಸ್ ಮೀನಿಂಗ್ ಕೊಟ್ಟಿದ್ದೀನಿ, ಜೊತೆಗೆ ಅದನ್ನು ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡೋದು ಅಂತ ಹೇಳಿದ್ದೀನಿ. ನೋಡೋಣ ಬನ್ನಿ. ಈಗ ಅಂತ ಹೇಳೋದಕ್ಕೆ अब ಅನ್ನೋದಕ್ಕೆ ಸೆಂಟೆನ್ಸ್ ಏನು? ಮೇರಾ ದೋಸ್ತ್ ಅಬ್ ಆ ರಹಾ ಹೇ ಅಂದರೆ ನನ್ನ ಸ್ನೇಹಿತ ಈಗ ಬರುತ್ತಿದ್ದಾನೆ. ಹಾಗೆ ಬಿಸಿ ಅಂದರೆ ಗರಂ ಇಂಗ್ಲೀಷ್ ಹಿಂದಿನಲ್ಲಿ. ಮುझे ಗರಂ ಪಾನಿ ಚಾಹಿಯೇ, ನನಗೆ ಬಿಸಿ ನೀರು ಬೇಕು. ಮುझे ಅಂದರೆ ನನಗೆ, ಬಿಸಿ ನೀರು ಬೇಕು. ಹಾಗೆ ಲೋಗ್ ಅಂದರೆ ಜನರು ಅನ್ನೋದಕ್ಕೆ ಲೋಗ್ ಅಂತ. ಲೋಗೋಂ ಕಿ ಬಾತ್ ಮತ್ ಸುನೋ, ಲೋಗೋಂ ಕಿ ಜನರ ಮಾತನ್ನು ಕೇಳಬೇಡ. ಬೆಳಿಗ್ಗೆ ಅನ್ನೋದಕ್ಕೆ ಸಬೇರೆ, ಹಮ್ ಸಬೇರೆ ಜಲ್ದಿ ಉಠ್ತೆ ಹೇ, ನಾವು ಬೆಳಿಗ್ಗೆ ಬೇಗ ಏಳುತ್ತೇವೆ. ಉಠ್ತೆ ಹೇ ಅಂದರೆ ಏಳುತ್ತೇವೆ. ಶಾಮ್ ಅಂದರೆ ಸಂಜೆ. ಕಲ್ ಶಾಮ್ ಕೋ ಕ್ಯಾ ಹುವಾ, ನಿನ್ನೆ ಸಂಜೆ ಏನಾಯಿತು. ಕ್ಯಾ ಹುವಾ ಅಂದರೆ ಏನಾಯಿತು. ರಾತ್ರಿ ಅಂದರೆ ರಾತ್ ಹಿಂದಿನಲ್ಲಿ ರಾತ್. ಆಜ್ ರಾತ್ ಹಮ್ ಸಿನಿಮಾ ದೇಖೆಂಗೆ, ಇವತ್ತು ರಾತ್ರಿ ನಾವು ಸಿನಿಮಾ ನೋಡುವೆವು. ತಬ್ ಅಂದರೆ ಆಗ, ತಬ್ ಅಂದರೆ ಆಗ. ಜಬ್ ವಹ ಪಡ್ತಾ ಹೇ ತಬ್ ವಹ ಪಾಸ್ ಹೋತಾ ಹೇ, ಯಾವಾಗ ಅವನು ಓದ್ತಾನೋ ಆಗ ಅವನು ಪಾಸ್ ಆಗ್ತಾನೆ ಅಂತ. ಸಬ್ ಅಂದರೆ ಎಲ್ಲ, ಸಬ್ ಎಲ್ಲ. ತುಮ್ ಸಬ್ ಯಹಾವೋ, ನೀವೆಲ್ಲ ಇಲ್ಲಿ ಬನ್ನಿ. ಯಹ ಅಂದರೆ ಇಲ್ಲಿ, ನೀವೆಲ್ಲ ಇಲ್ಲಿ ಬನ್ನಿ ಅಂತ. ಜಲ್ದಿ ಅಂದರೆ ಬೇಗ ಅಂತ. ಜಲ್ದಿ ಬೇಗ. ತುಮ್ ಆಫೀಸೆ ಜಲ್ದಿ ಆವೋ, ನೀನು ಆಫೀಸಿಂದ ಬೇಗ ಬಾ. ಆವೋ ಬಾ, ಆಯಿಯೇ ಬನ್ನಿ. छुट्टी ಅಂದರೆ ರಜಾ. ಕ್ಯಾ ಕಲ್ ಆಪ್ಕೋ छुट्टी है, ನಾಳೆ ನಿಮಗೆ ರಜಾ ಇದೆಯಾ. ಕ್ಯಾ ಕಲ್ ಆಪ್ಕೋ छुट्टी है ಅಂತ ನಾವು ಕೇಳ್ಬೋದು. ದಾಂತ್ ಹಲ್ಲು. ಮೇರಾ ದಾಂತ್ ದುಖ್ ರಹಾ ಹೇ ಅಂದರೆ ನನಗೆ ಹಲ್ಲು ನೋವ್ತಾ ಇದೆ ಅಂತ ಹೇಳಬೇಕಾದ್ರೆ ನನ್ನ ಹಲ್ಲು ನೋವ್ತಿದೆ ಅಂತ ಮೇರಾ ದಾಂತ್ ದುಖ್ ರಹಾ ಹೇ. ಶಾದಿ ಮದುವೆ, ಮದುವೆಗೇನು ಶಾದಿ. ಆಜ್ ಮೇರೆ ದೋಸ್ತಿಗೆ ಶಾದಿ ಹೇ ಇದೆ ಅಂದರೆ ಇಂದು ನನ್ನ ಸ್ನೇಹಿತನ ಮದುವೆ ಇದೆ ಅಂತ. ಶಾದಿ ಹೇ ಅಂದರೆ ಮದುವೆ ಇದೆ. ಅವ್ರು ಅಂದರೆ ಮತ್ತೆ, ಮತ್ತೆ ಅವರು. ರಾಮ್ ಅವ್ರ ಶ್ಯಾಮ್ ಆ ರಹೇ ಹೇ, ರಾಮ ಮತ್ತು ಶ್ಯಾಮ ಬರುತ್ತಿದ್ದಾರೆ. ಆ ರಹೇ ಹೇ. ಚಾಹಿಯೇ ಅಂದರೆ ಬೇಕು. ಚಾಹಿಯೇ ಬೇಕು. ಆಪ್ಕೋ ಕ್ಯಾ ಚಾಹಿಯೇ, ನಿಮಗೆ ಏನು ಬೇಕು. ಆಪ್ಕೋ ಕ್ಯಾ ಚಾಹಿಯೇ, ಕ್ಯಾ ಅಂದರೆ ಏನು, ಏನು ಬೇಕು. ತ್ಯೋಹಾರ್ ಹಬ್ಬ, ತ್ಯೋಹಾರ್ಗೆ ಹಬ್ಬ. ಹಮ್ ತ್ಯೋಹಾರ್ ಮನಾತೆ ಹೇ, ನಾವು ಹಬ್ಬ ಆಚರಿಸುತ್ತೇವೆ. ಮನಾತೆ ಹೇ. ಪಸಂದ್ ಅಂದರೆ ಇಷ್ಟ. ಪಸಂದ್ ಇಷ್ಟ. ತುಮ್ಹೆ ಕ್ಯಾ ಪಸಂದ್ ಹೇ, ನಿನಗೆ ಏನು ಇಷ್ಟ. ಕ್ಯಾ ಅಂದರೆ ಏನು, ನಿನಗೆ. ತುಮ್ಕೋ ಕ್ಯಾ ಪಸಂದ್ ಹೇ ಅಂತಲೂ ಕೇಳ್ಬೋದು. ಶಹರ್ ಅಂದರೆ ಊರು, ಯಾವುದಾದ್ರೂ ಹೋಗ್ಬೋದು. ಶಹರ್ ನಗರ್ ಬೇರೆ ಬೇರೆ ಆಗುತ್ತೆ. ಯಹ ಕೌನ್ಸಾ ಶಹರ್ ಹೇ, ಇದು ಯಾವ ಪಟ್ಟಣ, ಇದು ಯಾವ ಊರು ಅಂತ ಕೇಳಬೇಕಾದ್ರೆ ಕೌನ್ಸಾ ಶಹರ್ ಹೇ ಕೇಳ್ಬೋದು. ನಾಮ್ ಅಂದರೆ ಹೆಸರು, ನಾವು ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀವಲ್ಲ. ಆಪ್ಕಾ ನಾಮ್ ಕ್ಯಾ ಹೇ, ನಿಮ್ಮ ಹೆಸರೇನು. ಅದರ ಬದಲು ತುಮ್ಹಾರ ನಾಮ್ ಕ್ಯಾ ಹೇ ಅಂತ ಕೇಳಿದರೆ ನಿನ್ನ ಹೆಸರೇನು. ಕೈ ಅಂದರೆ ಮೆನಿ, ಹಲವಾರು. ಕೈ. ಆಪ್ ಕೈ ಲೋಗೋನ್ ಸೆ ಮಿಲಿಯೇ, ನೀವು ಹಲವಾರು ಜನರನ್ನು ಭೇಟಿಯಾಗಿ. ಮಿಲ್ನ ಅಂದರೆ ಭೇಟಿಯಾಗುವುದು. ಪೈದಲ್ ಅಂದರೆ ನಡ್ಕೊಂಡು ಹೋಗ್ತೀವಲ್ಲ, ಅದನ್ನು ನಾವು ಪೈದಲ್ ಅಂತೀವಿ. ಮೈ ದೂದ್ ಲಾನೆ ಪೈದಲ್ ಜಾತಾ ಹೂँ, ನಾನು ಹಾಲು ತರಲು ನಡೆದುಕೊಂಡು ಹೋಗುತ್ತೇನೆ. ಪರಸೋ ಅಂದರೆ ನಾಡಿದ್ದು, ನಾಡಿದ್ದಿಗೆ ಪರಸೋ ಅಥವಾ ಮೊನ್ನೆಗುವೆ. ಆಪ್ ಪರಸೋ ಆಯೇ, ಆಪ್ ಅಂದರೆ ನೀವು, ನಾಡಿದ್ದು ಬನ್ನಿ ಅಂತ ಅದರ್ಥ. ಆಜ್ ಅಂದರೆ ಇವತ್ತು. ಆಜ್ ಇವತ್ತು. ತುಮ್ ಆಜ್ ಯಹ ಕಾಮ್ ಪೂರಾ ಕರೋ, ನೀನು ಇವತ್ತು ಈ ಕೆಲಸವನ್ನು ಪೂರ್ಣಗೊಳಿಸು. ಪೂರಾ ಕರೋ ಅಂದರೆ ಕಂಪ್ಲೀಟ್ ಮಾಡುವಂಥ. ಝರೂರ್ ಖಂಡಿತ, ಝರೂರ್ ಖಂಡಿತ. ಕಲ್ ಹಮ್ ಝರೂರ್ ಆಯೆಂಗೆ, ನಾಳೆ ನಾವು ಖಂಡಿತ ಬರುತ್ತೇವೆ. ಕಲ್ ಹಮ್ ಝರೂರ್ ಆಯೆಂಗೆ. ಮೈ ಅಂದರೆ ಆವುಂಗ. ಬಜೆ ಅಂದರೆ ಗಂಟೆ. ಮೈ ಸುಬಹ 5 ಬಜೆ ಉಠ್ತಿ ಹೂँ, ನಾನು ಬೆಳಿಗ್ಗೆ 5 ಗಂಟೆಗೆ ಏಳುತ್ತೇನೆ. ಗಂಟೆ ಅದು ಗಂಟೆ ಅಲ್ಲ, ಗಾಲ್ಪ ಪ್ರಾಣ. ಪೆಹಲೆ ಅಂದರೆ ಮೊದಲು. ಪೆಹಲೆ ಬಾಜಾರ್ ದೇಖೋ, ಮೊದಲು ಮಾರ್ಕೆಟ್ ನೋಡು. ಪೆಹಲೆ ಘರ್ ದೇಖೋ, ಮೊದಲು ಮನೆ ನೋಡು. ಹಾಗೆ ಹೇಳ್ಬೋದು.
ಸಿರ್ಫ್ ಅಂದರೆ ಬರೀ ಅಥವಾ ಕೇವಲ ಅಂತೀವಲ್ಲ, ಓನ್ಲಿ. ಉಸ್ಕೋ ಸಿರ್ಫ್ ಚಾವಲ್ ಪಸಂದ್ ಹೇ, ಅವನಿಗೆ ಅಥವಾ ಅವಳಿಗೆ ಕೇವಲ ಅನ್ನ ಇಷ್ಟ. ಮತ್ ಅಂದರೆ ಬೇಡ ಅಂತ, ಇಲ್ಲೊಂಥರ ಆದೇಶ ಮಾಡೋದು. ಯಹ ಕಾಮ್ ಮತ್ ಕರೋ, ಈ ಕೆಲಸ ಮಾಡಬೇಡ. ಮತ್ ಕರೋ ಅಂದರೆ ಮಾಡಬೇಡ ಅಂತ. ಮತ್ ಕೀಜಿ ಅಂದರೆ ರೆಸ್ಪೆಕ್ಟಲ್ಲಿ ದೊಡ್ಡವರಿಗೆ. ಇಸ್ಲಿಯೇ ಅಂದರೆ ದೇರ್ ಫೋರ್ ಆದ್ದರಿಂದ. ಮುझे ಹಿಂದಿ ಪಸಂದ್ ಹೇ, ಇದನ್ನು ನಾವು 2 ಸೆಂಟೆನ್ಸ್ ಜಾಯಿನ್ ಮಾಡಬೇಕಾದ್ರೆ ಇಸ್ಲಿಯೇ ಸೀಖ್ತಾ ಹೂँ, ಮುझे ಹಿಂದಿ ಪಸಂದ್ ಹೇ ಅದಕ್ಕೆ ನಾನು ಕಲಿಯುತ್ತೇನೆ. ಕಮೀಜ್ ಅಂದರೆ ಶರ್ಟ್. ಮೈ ಕಮೀಜ್ ಪೆಹನ್ಕರ್ ಬಾಹರ್ ಆಯಾ, ನಾನು ಶರ್ಟ್ ಹಾಕ್ಕೊಂಡು ಹೊರಗಡೆ ಬಂದೆ. ಬಾಹರ್ ಆಯಾ ಕಮೀಜ್ ಶರ್ಟ್. ಢಾಯಿ ಅಂದರೆ 2:30. ಹಮ್ 2:30 ಬಜೆ ಘರ್ ಪಹುಂಚೆ, ನಾವು 2:30ಗೆ ಮನೆ ತಲುಪಿದೆವು. ಪಹುಂಚೆ ಅಂದರೆ ರೀಚ್ಡ್, 2:30ಗೆ ಮನೆ ತಲುಪಿದೆವು. ಹಮ್ 2:30 ಬಜೆ. ಬೀಮಾರ್ ಅಂದರೆ ಇಲ್ಲಿ ಬೀಮಾರ್ ಅಂದರೆ ರೋಗ ಅಂತ, ಬೀಮಾರಿ ರೋಗ. ಬೀಮಾರ್ ಅಂದರೆ ಹುಷಾರಿಲ್ಲದೆ ಇರೋದು. ಆಪ್ಕಾ ಬೇಟಾ ಬೀಮಾರ್ ಹೇ ಅಂದರೆ ಇಲ್ಲಿ ಜ್ವರ ಅಂತಲೇ ಆಗೋದಿಲ್ಲ. ಕಮ್ಜೋರ್ ದುರ್ಬಲ, ಕಮ್ಜೋರ್ ದುರ್ಬಲ. ಬುಖಾರ್ ಕೆ ಕಾರಣ್, ಜ್ವರದ ಕಾರಣದಿಂದ. ವಹ ಕಮ್ಜೋರ್ ಹುವಾ ಹೇ, ಅವನು ದುರ್ಬಲ ಆಗಿದ್ದಾನೆ. ज़रूरत ಅಂದರೆ ನೆಸೆಸಿಟಿ, ಅವಶ್ಯಕತೆ. ಹಮೇ ಇಸ್ಕಿ ज़रूरत ಹೇ, ನಮಗೆ ಇದರ ಅವಶ್ಯಕತೆ ಇದೆ. ಹಮೇ ನಮಗೆ, ಇಸ್ಕಿ ज़रूरत ಹೇ. ಹಾಗೆ ಹೋಶಿಯಾರ್ ಅಂದರೆ ಬುದ್ಧಿವಂತ. ಹೋಶಿಯಾರ್. ಲಡ್ಕಾ ಬಡಾ ಹೋಶಿಯಾರ್ ಹೇ, ಹುಡುಗ ಬಹಳ ಬುದ್ಧಿವಂತ ಆಗಿದ್ದಾನೆ. ಹೋಶಿಯಾರ್ ಹೇ, ಬುದ್ಧಿವಂತ ಆಗಿದ್ದಾನೆ. ಅಪ್ಪನೇ ಅಂದರೆ ತಮ್ಮ ಅಂತ ಹೇಳ್ತೀವಲ್ಲ ಹಾಗೆ. ಇಲ್ಲಿ ತಮ್ಮ ಅಂದರೆ ಬ್ರದರ್ ಅಲ್ಲ. ವೇ ಅಪ್ನೆ ಘರ್ ಮೇ ರೆಹತೆ ಹೇ, ಅವರು ತಮ್ಮ ಮನೆಯಲ್ಲಿ ವಾಸಿಸುತ್ತಾರೆ, ಇರುತ್ತಾರೆ. ಮಜಾ ಅಂದರೆ ಮಜಾ, ಕನ್ನಡದಲ್ಲಿ ಅಂತೀವಲ್ಲ ಅದೇ ಮಜಾ. ಕ್ರಿಕೆಟ್ ದೇಖ್ಕರ್ ಬಡಾ ಮಜಾ ಆಯಾ, ಕ್ರಿಕೆಟ್ ನೋಡಿ ಬಹಳ ಮಜಾ ಆಯಿತು, ಮಜಾ ಸಿಕ್ತು ಅಂತೀವಲ್ಲ ಹಾಗೆ. ಧೂಪ್ ಬಿಸಿಲು, ಬಿಸಿಲಿಗೆ ಧೂಪ್. ಆಜ್ ಬಹುತ್ ಧೂಪ್ ಹೇ, ಇವತ್ತು ತುಂಬ ಬಿಸಿಲಿದೆ. ಬಹುತ್ ಧೂಪ್ ಹೇ ನೋಡಿ, ಬಹುತ್ ಅಂದರೆ ಹೆಚ್ಚು, ಧೂಪ್ ಬಿಸಿಲು. ಅಚಾನಕ್ ಅಂದರೆ ಏಕಾಏಕಿಯಾಗಿ ಅಥವಾ ಇದ್ದಕ್ಕಿದ್ದಂತೆ. ಅಚಾನಕ್ ಕ್ಯಾ ಹೋ ಗಯಾ, ಅಚಾನಕ್ ಕ್ಯಾ ಹೋ ಗಯಾ ಅಂತೀವಲ್ಲ, ಇದಕ್ಕಿದ್ದಂಗೆ ಏನಾಯಿತು ಕ್ಯಾ ಹೋ ಗಯಾ. ಚೀಸ್ ಅಂದರೆ ಥಿಂಗ್, ವಸ್ತು. ಯಹ ಚೀಸ್ ಮುझे ಅಚ್ಚಿ ಲಗಿ. ಚೀಸ್ ಸ್ತ್ರೀಲಿಂಗ್ ಹಿಂದಿನಲ್ಲಿ, ಅದಕ್ಕೆ ಅಚ್ಚಿ ಲಗಿ ಅಂತ ಹೇಳ್ತೀವಿ. ಯಾವುದೇ ಥಿಂಗ್ ಆದರೂ ಪರವಾಗಿಲ್ಲ, ಥಿಂಗ್ ಬಂದ ಕೂಡಲೇ ಚೀಸ್ ಅಚ್ಚಿ ಲಗಿ. ಆಪಸ್ ಮೇ ಅಂದರೆ ಪರಸ್ಪರ. ಹಮ್ ಆಪ್ ಆಪಸ್ ಮೇ ಚರ್ಚಾ ಕೀಜಿಯೇ, ನೀವು ಪರಸ್ಪರ ಚರ್ಚೆ ಮಾಡಿ. ಆಪ್ आपस में चर्चा कीजिए. दुकान अंगड़ी फेमिलियर वर्ड. ಇದನ್ನ ಹಿಂದಿನಲ್ಲಿ इस मोहल्ले में दुकान कहाँ है, ಈ ಮೊಹಲ್ಲಾದಲ್ಲಿ ಈ ಏರಿಯಾದಲ್ಲಿ ಅಂಗಡಿ ಎಲ್ಲಿದೆ. ದುಕಾನ್ ಕಹಾ ಹೇ, ಕಹಾ ಅಂದರೆ ವೇರ್, ಎಲ್ಲಿದೆ. ಕ್ಯೂಂಕಿ ಅಂದರೆ ವೈ ಬಿಕಾಸ್, ಏಕೆಂದರೆ. ಕ್ಯೂಂಕಿ ಮುझे घूमना पसंद है. अब क्यों घूमते हैं ಅಂದರೆ क्योंकि मुझे घूमना पसंद, ನನಗೆ ಸುತ್ತಾಡೋದು ಇಷ್ಟ, ಏಕೆಂದರೆ ನನಗೆ ಸುತ್ತಾಡೋದು ಇಷ್ಟ ಅಂತ. ಮಾಹೋಲ್ ಅಂದರೆ ವಾತಾವರಣ, ಹೇಗಿದೆ ಅಲ್ಲಿ ವಾತಾವರಣ ಅಂತ ಕೇಳಬೇಕಾ. ವಹಾಂ ಕಾ ಮಾಹೋಲ್ ಕೈಸಾ ಹೇ, ವಹಾಂ ಕಾ ಮಾಹೋಲ್ ಕೈಸಾ ಹೇ, ಅಲ್ಲಿಯ ವಾತಾವರಣ ಹೇಗಿದೆ ಅಂತ. ಫಿರ್ ಮತ್ತೆ, ಫಿರ್ ಅಂದರೆ ಮತ್ತೆ. ಫಿರ್ ಕ್ಯಾ ಬಾತ್ ಹೇ, ಮತ್ತೆ ಇನ್ನೇನು ವಿಷಯ ಕೇಳ್ತೀವಲ್ಲ, ಫಿರ್ ಕ್ಯಾ ಬಾತ್ ಹೇ, ಹಾಗೆ ಸಿಂಪಲ್ ಆಗಿ ನೋಡಿ. ತಾಕಿ ಅಂತ ಯೂಸ್ ಮಾಡ್ತೀವಿ. ಇಸ್ಲಿಯೇ ಕಿ ಅಂದರೆ ದೇರ್ ಫೋರ್ ಅನ್ನೋ ಅರ್ಥನೇ ಬರುತ್ತೆ. ತಾಕಿ ಮೈ ಫಸ್ಟ್ ಆವು, ಯಾಕಂದರೆ ನಾನು ಫಸ್ಟ್ ಬರಬೇಕು ಅಂತ. ಹಾಗೆ ತಾಕಿ ಮೈ ಫಸ್ಟ್ ಆವು. ಮಗರ್ ಅಂದರೆ ಬಟ್, ಆದರೆ. ಲೇಕಿನ್ ಯೂಸ್ ಮಾಡ್ತೀವಲ್ಲ ಸೇಮ್. ಹೋಶಿಯಾರ್ ಹೇ ಮಗರ್ ಆಲ್ಸಿ ಹೇ, ಅವನು ಬುದ್ಧಿವಂತ ಆದರೆ ಆಲಸಿ ಹೇ ಅಂದರೆ ಸೋಮಾರಿಯಾಗಿದ್ದಾನೆ. ಗರಂ ಅಂದರೆ ಬಿಸಿ. ಪಾನಿ ಗರಂ ಕರ್ಕೆ ಪೀತಾ ಹೇ, ಅವನು ನೀರನ್ನು ಬಿಸಿ ಮಾಡಿ ಕುಡಿಯುತ್ತಾನೆ, ಅವನು ನೀರನ್ನು ಬಿಸಿ ಮಾಡಿ ಕುಡಿತಾನೆ ಅಂತ ಹೇಳಬೇಕಾದ್ರೆ ಹಾಗೆ. ಕ್ಯಾ ಏನೇನು ಬೇಕು ಅಂತೀವಲ್ಲ. ಇಸ್ ದುಕಾನ್ ಮೇ ಕ್ಯಾ ಮಿಲ್ತಾ ಹೇ, ಈ ಅಂಗಡಿಯಲ್ಲಿ ಏನೇನು ಸಿಗುತ್ತದೆ. ಕ್ಯಾ ಮಿಲ್ತಾ ಹೇ ನೋಡಿ, ಏನು ಸಿಗುತ್ತದೆ, ಕ್ಯಾ ಮಿಲ್ತಾ ಹೇ. ಕಿಸ್ಕಾ ಅಂದರೆ ಯಾರ, ಅಲ್ಲಿ ಕಿಸ್ಕಾ ಕಿಸ್ಕೆ ಕಿಸ್ಕಿ ಯಾವ್ದು ಬರುತ್ತೆ. ಯಹ ಕಿಸ್ಕಾ ಘರ್ ಹೇ, ಇದು ಯಾರ ಮನೆ. ಯಹ ಕಿಸ್ಕಾ ಘರ್ ಹೇ, ಇದು ಯಾರ ಮನೆ. ಕಿತ್ನೆ ಬಜೆ, ಎಷ್ಟು ಗಂಟೆಗೆ ನೋಡಿ, ಟೈಮ್ ಬಜೆ ಅಂದ್ಕೊಡ್ಲಿ. ಆಪ್ ಕಿತನೆ ಬಜೆ ಆತೆ ಹೇ, ನೀವು ಎಷ್ಟು ಗಂಟೆಗೆ ಬರ್ತೀರಾ. ಕಿತನೆ ಬಜೆ ಆತೆ ಹೇ. ಪತಾ ನಹಿ ಅಂದರೆ ಗೊತ್ತಿಲ್ಲ ಅಂತ, ಗೊತ್ತಿಲ್ಲ. ಉಸ್ಕೆ ಬಾರೆ ಮೇ ಮುझे ಪತಾ ನಹಿ ಹೇ, ಅದರ ಬಗ್ಗೆ ಅಥವಾ ಅವನ ಬಗ್ಗೆ ಅವಳ ಬಗ್ಗೆ ನನಗೆ ಗೊತ್ತಿಲ್ಲ. ಉಸ್ಕೆ ಬಾರೆ ಮೇ ಮುझे ಪತಾ ನಹಿ ಹೇ. ಕ್ಯಾ ಹಾಲ್ ಅಂದರೆ ಏನು ಸಮಾಚಾರ, ಅದು ಸೆಂಟೆನ್ಸಲ್ಲಿ ಕ್ಯಾ ಹಾಲ್ ಹೇ ಅಂತ ಕೇಳಬೇಕಾಗುತ್ತೆ. ಕ್ಯಾ ಹಾಲ್ ಹೇ, ಏನು ಸಮಾಚಾರ. ಹಾಗೆ ನಾವು ಬರೀ ಕ್ಯಾ ಹಾಲ್ ಬದಲು ಕ್ಯಾ ಹಾಲ್ ಹೈ ಕೇಳಬೇಕು. ಕ್ಯಾ ಕಿಯಾ, ಏನು ಮಾಡಿದೆ. ಕಲ್ ತುಮ್ನೆ ಕ್ಯಾ ಕಿಯಾ, ನೆನ್ನೆ ನೀನೇನು ಮಾಡಿದೆ.
ಅದ್ರ ಬದಲು ಕಲ್ ಆಪ್ನೆ ಕ್ಯಾ ಕಿಯಾ ಇಸ್ನೆ ಕ್ಯಾ ಕಿಯಾ ಏನಾದರೂ ಕೇಳ್ಬೋದು. ನಿನ್ನೆ ನೀನು ಏನು ಮಾಡಿದೆ. ಸೀಖನ ಅಂದರೆ ಕಲಿಯುವುದು. ಕಲಿಯೋದು ಅಂದ್ರೇನು, ನಾವು ಕಲಿತೀವಲ್ಲ, ಅದಕ್ಕೆ ನಾವು ಹಿಂದಿನಲ್ಲಿ ಏನಂತ ಹೇಳ್ಬೋದು, ಕ್ಯಾ ಆಪ್ ಸಚ್ ಮೇ ಹಿಂದಿ ಸೀಖ್ ರಹೇ ಹೇ. ನೀವು ನಿಜವಾಗಿಯೂ ಹಿಂದಿಯನ್ನು ಕಲಿಯುತ್ತಿದ್ದೀರಾ. ಈಗ ನೀವು ಸುಮಾರು ವೀಡಿಯೋಗಳನ್ನ ನೋಡಿರ್ಬೋದು ಅಥವಾ ಫಸ್ಟ್ ಟೈಮ್ ನೋಡ್ತಿರ್ಬೋದು, ಸಬ್ಸ್ಕ್ರೈಬ್ ಆಗಿರ್ಬೋದು, ಆಗದಲ್ಲೇ ಇರ್ಬೋದು. ನಾನು ಕೇಳ್ತಾ ಇದ್ದೀನಿ, ನೀವು ನಿಜಕ್ಕೂ ಹಿಂದಿಯನ್ನು ಕಲಿಯುತ್ತಿದ್ದೀರಾ? ಎಸ್ ಆದರೆ ಕಮೆಂಟಲ್ಲಿ ಆನ್ಸರ್ ಮಾಡಿ. ಸುನ್ನೆ ಕೆ ಲಿಯೆ ಧನ್ಯವಾದ.